ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಜಾತಾ ಫ್ಯಾಷನ್. ಸೊ ನನ್ನ ಚಾನಲ್ನ ಯಾರು ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಆಲ್ಮೋಸ್ಟು ಎಷ್ಟೊಂದು ಜನರದ್ದು ಶೋಲ್ಡರ್ ಅನ್ನೋದು ಜಾರತ್ತೆ. ಸೊ ತಮ್ಮನೇಲಿ ನೋಡಿರ್ಬೋದು ನೀವು. ಶೋಲ್ಡರ್ ಪ್ರಾಬ್ಲಮ್ಗೆ ನಾನು ಇದರಲ್ಲಿ ಸೊಲ್ಯೂಷನ್ನ ತಿಳಿಸ್ಕೊಡ್ತೀನಿ. ಒಂದು 2 ರೀತಿಯಲ್ಲಿ ಬ್ಲೌಸು ಸ್ಟಿಚ್ಚಿಂಗ್ ಆದಮೇಲೆ ಎಲ್ಲ ರೆಡಿ ಆದಮೇಲೆ ಶೋಲ್ಡರ್ ಡ್ರಾಪ್ ಆಗ್ತಿದ್ರೆ ಅದನ್ನು ನಾವು ಹೇಗೆ ಶೋಲ್ಡರ್ ಡ್ರಾಪ್ ಅನ್ನೋದನ್ನು ನಾವು ಸಾಲ್ವ್ ಮಾಡ್ಬೋದು ಪ್ರಾಬ್ಲಮ್ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ಸೊ ವಿಡಿಯೋ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲಾಸ್ಟಿಗೆ ಒಂದು ಲೈಕ್ ಕೊಡಿ. ಸೊ ಬನ್ನಿ ಹಾಗಾದರೆ ವಿಡಿಯೋ ಶುರು ಮಾಡೋಣ. ಸೊ ಜಾಸ್ತಿ ನಾವು ಮೊದಲು ಬ್ಲೌಸ್ ಯಾಕೆ ಶೋಲ್ಡರ್ ಜಾರುತ್ತೆ ಅಂತ ಅನ್ನೋದಾದರೆ, ಯಾಕಪ್ಪ ಅಂತಂದರೆ ಫ್ರಂಟು ನೆಕ್ಕು ಜಾಸ್ತಿ ಇರುತ್ತೆ, ಹಾಗೆ ಬ್ಯಾಕ್ ನೆಕ್ಕು ಕೂಡ ಜಾಸ್ತಿ ಇರುತ್ತೆ. ಸೊ ಅವರದ್ದು ಅಗಲನೂ ಜಾಸ್ತಿ ಇರುತ್ತೆ. ಇದು ಜಾಸ್ತಿ ಇಲ್ಲ, ಬಟ್ ನಾನು ನಿಮಗೆ ತೋರಿಸೋದಕ್ಕೋಸ್ಕರ ಇದರದ್ದು ನಾನು ನಿಮಗೆ ಮಾಡಿ ತೋರಿಸ್ತಿದ್ದೀನಿ. ಸೊ ಬಿಡ್ತು ಜಾಸ್ತಿ ಇಟ್ಟಿರ್ತಾರೆ, ಹಾಗೆ ಉದ್ದನೂ ಜಾಸ್ತಿ ಇಟ್ಟಿರ್ತಾರೆ ನೆಕ್ದು ರೌಂಡು. ಹಾಗಾದಾಗ ಏನಾಗುತ್ತೆ ಶೋಲ್ಡರ್ ಅನ್ನೋದು ಜಾರುತ್ತೆ. ಸೊ ಈ ಥರ ಟೈನ ಇಟ್ಟಾಗ ಅಂದರೆ ಕಷಿನ ಇಟ್ಟಾಗ ಸ್ವಲ್ಪ ನಾವು ಜಾರೋದನ್ನು ತಡಿಬಹುದು. ಬಟ್ ಕೆಲವೊಬ್ಬರಿಗೆ ಈ ಥರ ಕಷಿ ಅನ್ನೋದು ಇಷ್ಟ ಇರಲ್ಲ, ಕಷಿ ಹಾಕ್ಕೊಳ್ತಿರಲ್ಲ. ಸೊ ಅವರಿಗೆ ಈ ಥರ ಜಾರಿದಾಗ ಏನು ಮಾಡೋದು ಅಂತ ಅನ್ನೋದಾದರೆ, ಸೊ ಈಗ ನೋಡಿ, ಇದು ಶೋಲ್ಡರ್ ಅಲ್ಲ, ಈ ಶೋಲ್ಡರಲ್ಲಿ ಜಾರ್ತಾ ಇರುತ್ತೆ ಅಂತ ಅಂದ್ಕೊಳ್ಳಿ. ಸೊ ಈಗ ನಾವೇನು ಮಾಡಬೇಕು, ಈ ಶೋಲ್ಡರು ಇಲ್ಲಿ ಜಾರತ್ತಲ್ವ. ಸೊ ನಾನು ಮೊದಲನೇ ಟಿಪ್ಸ್ ಹೇಳ್ಕೊಡ್ತೀನಿ, ನಂತರ 2ನೇದು ಹೇಳ್ಕೊಡ್ತೀನಿ. ನಿಮ್ಗೆ ಯಾವುದು ಈಸಿ ಆಗುತ್ತೋ ಅದನ್ನು ಮಾಡ್ಕೋಬೋದು. ಸೊ ಅರ್ಜೆಂಟಿಗೆ ಅನ್ನೋದಾದರೆ ಈ ರೀತಿಯಾಗಿ ನೀವು ಶೋಲ್ಡರ್ನ ಡ್ರಾಪ್ ಆಗೋದನ್ನ ಸ್ವಲ್ಪ ಇದನ್ನು ಮಾಡ್ಕೋಬೋದು. ಸೊ ನಾನು 2ನೇದು ಹೇಳ್ತೀನಿ ಅಲ್ವಾ, ಅದು ಯಾವತ್ತೂ ಒಮ್ಮೆ ಮಾಡಿಬಿಟ್ರೆ ಇನ್ನೊಮ್ಮೆ ಜಾರೋದಿಲ್ಲ. ಸೊ ನೋಡಿ, ಈಗ ನನ್ನದು ಶೋಲ್ಡರ್ ಸ್ಟಿಚ್ಚು ಇಲ್ಲಿಗಿದೆ ಅಲ್ವಾ, ಇಲ್ಲಿಂದ ಒಂದು 1/2 ಇಂಚಿಗೆ ಈ ರೀತಿ ಮಾರ್ಕ್ ಹಾಕ್ಕೊಂಡು ಇದನ್ನು ರೀತಿಯಾಗಿ ಕ್ರಾಸಾಗಿ ಸ್ಟಿಚ್ ಮಾಡಬೇಕು. ಸೊ ನೋಡಿ, ಈಗ ನಾನು ಮಾಡಿ ತೋರಿಸ್ತೀನಿ ಯಾವ ರೀತಿ ಅಂತ. ನಾನು 1/2 ಇಂಚ್ ಹೇಳಿದ್ದೀನಂತ ನೀವು 1/2 ಇಂಚ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ನಿಮ್ಗೆ ಎಷ್ಟು ನೋಡುತ್ತೆ ನೋಡ್ಕೊಳ್ಳಿ. ನಿಜ ಹೇಳಬೇಕು ಅಂದರೆ 1/2 ಇಂಚ್ಗಿಂತ ಮೇಲೆ ನಾವು ಅದನ್ನು ಆ ರೀತಿಯಾಗಿ ಹಿಡೋಕ್ಕೆ ಹೋಗಬಾರ್ದು. ಸೊ ಯಾಕಂದರೆ ನೋಡಿ, ಈ ಥರ ತೊಗೊಂಡು ಸ್ವಲ್ಪ ಕ್ರಾಸ್ ಮೇಲೆ ಇರಿ, ನಿಮ್ಗೊಂದು ಮಾರ್ಕ್ ಹಾಕಿ ತೋರಿಸ್ತೀನಿ. ಈ ರೀತಿಯಾಗಿ ಕ್ರಾಸಾಗಿ ಮಾರ್ಕ್ ಹಾಕಬೇಕು. ನೋಡಿ, ಈ ರೀತಿಯಾಗಿ ಕ್ರಾಸಾಗಿ ಹಾಕ್ಕೊಳ್ಬೇಕು. ಸೊ ಆವಾಗ ನೋಡ್ತಿರ್ಬೋದು ನೋಡಿ, ಯಾವ ರೀತಿಯಾಗಿ ಕರೆಕ್ಟಾಗಿ ಶೋಲ್ಡರ್ ಅನ್ನೋದು ಆವಾಗ ಜಾರೋದಿಲ್ಲ. ಸೊ ಶೋಲ್ಡರ್ ಸ್ಟಿಚ್ ಕರೆಕ್ಟ್ ಆಗುತ್ತೆ, ಆವಾಗ ಶೋಲ್ಡರ್ ಅನ್ನೋದು ಜಾರೋದಿಲ್ಲ. ಸೊ ಇನ್ನೊಂದು ಹೇಳ್ಕೊಡ್ತೀನಿ. ಇನ್ನೊಂದು ಯಾವ ಥರಪ್ಪ ಅಂತಂದರೆ, ಈಗ ಇನ್ನೊಂದು ನಾವು ರೀತಿಯಲ್ಲಿ ನಾವು ಸ್ಟಿಚ್ ಮಾಡಬೇಕು ಅಂದರೆ ನೋಡಿ, ಇಲ್ಲಿಂದ ಇಲ್ಲಿವರೆಗೆ ಬಿಚ್ಕೋಬೇಕು. ಈ ಶೋಲ್ಡರ್ ಸ್ಟಿಚ್ನ ಇಲ್ಲಿಂದ ಇಲ್ಲಿವರೆಗೆ ಬಿಚ್ಕೋಬೇಕು. ಹಾಗೆ ಈ ಶೋಲ್ಡರ್ ಸೆಂಟ್ರ್ ಪಾಯಿಂಟ್ ಇಲ್ಲಿದೆ ಅಲ್ವಾ, ಸೊ ನೋಡಿ, ಈ ಶೋಲ್ಡರ್ ಪಾಯಿಂಟ್ ಇಲ್ಲಿಂದ 1-2 ಇಂಚು, ಹಾಗೆ ಇಲ್ಲಿಂದ 1-2 ಇಂಚು. ನೋಡಿ, ಇಲ್ಲಿಂದ ಇಷ್ಟು ಸಾಕು, ಇಷ್ಟು ಬಿಚ್ಕೊಂಡ್ಬಿಟ್ರೆ ಸಾಕು. ಇಷ್ಟು ಅಥವಾ ಇಷ್ಟು ನಡೆಯುತ್ತೆ. ಶೋಲ್ಡರ್ ಬಿಟ್ಟು 1-1.5-2 ಇಂಚಿನಷ್ಟು ಈ ಥರ ಬಿಚ್ಕೊಂಡು ನೋಡಿ, ಇಲ್ಲಿಂದ ಈ ರೀತಿಯಾಗಿ ಇಷ್ಟು ಬಿಚ್ಕೊಂಡು ನಾವು ಮಾಡಬೇಕಾಗುತ್ತೆ. ಸೊ ಇದನ್ನು ಬಿಚ್ಕೊಂಡು ಮತ್ತೆ ಬರ್ತೀನಿ. ಸೊ ನೋಡಿ, ಈಗ ನಾನು ಶೋಲ್ಡರ್ ಬಿಚ್ಕೊಂಡಿದ್ದೀನಿ, ಇಲ್ಲೂ ಕೂಡ ನಾನು ಬಿಚ್ಚಿದ್ದೀನಿ. ಸೊ ಇವಾಗ ಏನು ಮಾಡಬೇಕು ಅಂತಂದರೆ, ಇಲ್ಲಿ ನೋಡಿ,
ನಂದು ಆವಾಗಲೇ ಸ್ಟಿಚ್ಚು ಇಲ್ಲಿದೆ, ಸ್ಟಿಚ್ ಮಾರ್ಕ್ ಕಾಣಿಸ್ತಿದೆ ಅಲ್ವಾ. ಸೊ ಆವಾಗಲಿನ ಸ್ಟಿಚ್ಚು ಇಲ್ಲಿಗಿದೆ. ಸೊ ಇಲ್ಲಿಂದ ನಮಗೆ ಎಷ್ಟು ಲೂಸ್ ಆಗುತ್ತೆ ಅಂತ ನೋಡಬೇಕು. ಇಷ್ಟು ಅಂದ್ಕೊಳ್ಳಿ, ಈಗ ಇಷ್ಟು ಅಂದ್ಕೊಂಡ್ರೆ ಇಲ್ಲಿಗೆ ಮಾರ್ಕ್ ಹಾಕ್ಕೊಳ್ಳಿ. ಸೊ ಇಲ್ಲಿಗೆ ಮಾರ್ಕ್ ಹಾಕ್ಕೊಂಡು ನಾವು ಇಲ್ಲಿಂದ ಬಂದು ಇದೇ ಮೊದಲು ಮಾರ್ಕ್ ಇತ್ತಲ್ಲ ಸ್ಟಿಚಿಂಗ್ದು, ಇದೇ ಮಾರ್ಕಿಗೆ ಕುಡಿಸ್ಕೋಬೇಕು. ಇಲ್ಲಿ ಮಾತ್ರ ನೀವು ಈ ಕಡೆ ತೊಗೊಳಕ್ಕೆ ಹೋಗಬೇಡಿ, ಇಲ್ಲಿ ಇದೇ ಮಾರ್ಕಿಗೆ ಬರಬೇಕು ನೋಡಿ. ಈ ರೀತಿಯಾಗಿ ಕ್ರಾಸಾಗಿ ಬರಬೇಕು. ತೋರಿಸ್ತೀನಿ ನೋಡಿ, ಸ್ಟಿಚ್ ಮಾಡಿ ಈ ರೀತಿಯಾಗಿ ನೋಡಿ. ಇದನ್ನು ಈ ರೀತಿಯಾಗಿ ಕ್ರಾಸಾಗಿ ಮೊದಲಿನ ಸ್ಟಿಚ್ಚಿಗೆ ಇಲ್ಲಿ ಬರಬೇಕು. ಈ ರೀತಿಯಾಗಿ ಸ್ಟಿಚ್ ಮಾಡಬೇಕು ನೋಡಿ. ಈ ರೀತಿ ಆದ ನಂತರ ಈಗ ಇದನ್ನು ಆರ್ಮೋಲ್ನ ಜಾಯಿಂಟ್ ಮಾಡ್ಕೊಂಡ್ಬಿಟ್ರೆ ನಮ್ಮದು ಶೋಲ್ಡರ್ ಪ್ರಾಬ್ಲಮ್ ಅನ್ನುವಂಥದ್ದು ಕಂಪ್ಲೀಟಾಗಿ ಸಾಲ್ವ್ ಆಗುತ್ತೆ. ಈ ರೀತಿ ಏನು ಶೋಲ್ಡರ್ ಜಾಯಿಂಟಿಂಗ್ಗೆ ಸ್ಲೀವ್ಸ್ನ ಜಾಯಿಂಟ್ ಮಾಡಿಬಿಟ್ರೆ ಶೋಲ್ಡರ್ ಪ್ರಾಬ್ಲಮ್ ಅನ್ನುವಂಥದ್ದು ನಮ್ಮದು ಕಂಪ್ಲೀಟಾಗಿ ಹೋಗಿಬಿಡತ್ತೆ. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ನೋಡಿ. ನಾವು ಶೋಲ್ಡರ್ ಸ್ಟಿಚ್ ಮಾಡಿದ್ದೀವಿ ಅಂತಲೇ ಗೊತ್ತಾಗಲ್ಲ. ಸೊ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ಈ ರೀತಿಯಾಗಿ ನೋಡಿ, ನಾನು ಇಲ್ಲಿ ಸ್ಟ್ರೈಟೇ ಇದೆ, ಬಟ್ ಇಲ್ಲಿ ಕ್ರಾಸಲ್ಲಿ ಹಿಡ್ದಿದ್ದೀನಿ, ನೋಡ್ತಾ ಇರ್ಬೋದು ನೀವು. ಸೊ ನೋಡಿ ಯಾವ ರೀತಿಯಾಗಿ ಕ್ರಾಸ್ ಹಿಡಿದಿದ್ದೀನಿ, ಈ ಥರ ತೊಗೊಂಡು ಹೋಗಿದ್ದೀನಿ, ಬಟ್ ನೋಡಿ ಸ್ಟಿಚಿಂಗು ಸ್ಟ್ರೈಟಾಗಿ ಬಂದಿದೆ. ಸೊ ಈ ರೀತಿ ಸ್ಟಿಚ್ ಮಾಡಿದಾಗ ಕೂಡ ನಾವು ಶೋಲ್ಡರ್ ಭುಜ ಜಾರುವ ಪ್ರಾಬ್ಲಮ್ನ ನಾವು ಸಾಲ್ವ್ ಮಾಡ್ಬೋದು. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೋತೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಸ್ಟಿಚಿಂಗ್ ಬಗ್ಗೆ ನಾನು ಎಲ್ಲ ಥರ ವೀಡಿಯೋಸ್ನ ಹಾಕ್ತಿರ್ತೀನಿ. ಸೊ ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ ಅಂದ್ಕೋತೀನಿ. ಸೊ ಇದರಲ್ಲಿ ಏನಾದರೂ ನಿಮಗೆ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಓಕೆ, ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.